ನಮಸ್ತೆ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ರಮ್ಯಾ. ನಿವೃತ್ತ ಅಧಿಕಾರಿಯ ಕೊಲೆ ಆಗಿರುವಂತದ್ದು, ಕೊಲೆ ಹಿಂದಿನ ರಹಸ್ಯವನ್ನ ಇದೀಗ ಭೇದಿಸ್ತಾ ಇದ್ದಾರೆ ಅಧಿಕಾರಿಗಳು. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಮೊಬೈಲ್ ಅನ್ನ ಸೀಸ್ ಮಾಡಲಾಗಿದೆ. ಕೊಲೆ ನಂತರ ಹಲವರಿಗೆ ಕರೆ ಮಾಡಿದ್ರು ಪಲ್ಲವಿ ಅವರು. ಹಾಗಾಗಿ ಸೀಸ್ ಮಾಡಲಾಗಿದೆ. ನಿವೃತ್ತ IPS ಅಧಿಕಾರಿ ಪತ್ನಿಗೆ ಕರೆ ಮಾಡಿದ್ರು ಪಲ್ಲವಿ. ನನಗೆ ಈಗ ನೆಮ್ಮದಿ ಸಿಕ್ಕಿದೆ, ರಾಕ್ಷಸನ ಅಂತ್ಯವಾಗಿದೆ. ಫೋನ್ ಮಾಡಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹೇಳಿದ್ರು. ನಿವೃತ್ತ IPS ಅಧಿಕಾರಿ ಪತ್ನಿಯಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಪೊಲೀಸರು. ಕೊಲೆಯಾದ ನಂತರ ಯಾರಿಗೆ ಕರೆ ಮಾಡಿದ್ರು, ಆರೋಪಿ ಪಲ್ಲವಿ ಹಾಗೂ ಕೃತಿ ಮೊಬೈಲ್ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿರುವಂತಹ ಪಲ್ಲವಿ ಹಾಗೂ ಕೃತಿ ಕೆಲವೇ ಕ್ಷಣದಲ್ಲಿ ವಿಚಾರಣೆ ನಡೆಸಿ ಕೋರ್ಟ್ ಮುಂದೆ ಹಾಜರುಪಡಿಸಲಿಕ್ಕಿದ್ದಾರೆ. ಕೋರ್ಟ್ ಮುಂದೆ ಹಾಜರುಪಡಿಸಲಿರುವ HSR ಲೇಔಟ್ ಪೊಲೀಸರು ಪತ್ನಿ ಹಾಗೂ ಮಗಳಿಂದಲೇ ಕೊಲೆಯಾದ ನಿವೃತ್ತ DGP ಓಂ ಪ್ರಕಾಶ್ ರಾಜ್ಯದ ಇತಿಹಾಸದಲ್ಲಿ ದಾಖಲಾದ ಮೊದಲ ಪ್ರಕರಣ ಇದು. ನಿವೃತ್ತ DGP ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪತ್ನಿ ಮತ್ತು ಮಗಳ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿನ್ನೆ ಕೊಲೆ ಆದಂತಹ ಸಂದರ್ಭದಲ್ಲಿ, ಕೊಲೆ ಆದ ನಂತರ ಕೆಲವರಿಗೆ ಕರೆ ಮಾಡಿದ್ದಾರೆ. ನಿವೃತ್ತ IPS ಅಧಿಕಾರಿ ಪತ್ನಿಗೆ ಕರೆ ಮಾಡಿ ಐ ಹ್ಯಾವ್ ಕಿಲ್ಡ್ ದ ಮಾನ್ಸ್ಟರ್ ಅಂತ ಹೇಳಿದಾರಂತೆ. ಹಾಗಾಗಿ ಇದೀಗ ಅವರೊಬ್ಬರಿಗೆ ಕರೆ ಮಾಡಲಾಗಿದ್ಯಾ, ಬೇರೆ ಯಾರ್ಯಾರಿಗೆ ಕೊಲೆ ಮಾಡಿ ಮಾಹಿತಿಯನ್ನ ಮುಟ್ಟಿಸಿದ್ದಾರೆ, ಪತ್ನಿ ಪಲ್ಲವಿ ಅವರು ಯಾರಿಗೆಲ್ಲ ಕಾಲ್ ಮಾಡಿದ್ರು, ಮಗಳು ಕೃತಿ ಯಾರ ಜೊತೆ ಮಾತನಾಡಿದ್ರು, ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಪ್ರಾಥಮಿಕ ತನಿಖೆಯನ್ನ ಈಗ ನಡೆಸಲಾಗ್ತಾ ಇರುವಂಥದ್ದು. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇರುವಂಥದ್ದು, ತನಿಖೆಯನ್ನ ನಡೆಸಲಾಗ್ತಾ ಇದೆ. ಆನಂತರ ಕೋರ್ಟಿಗೆ ಕೂಡ ಹಾಜರುಪಡಿಸಲಿಕ್ಕಿದ್ದಾರೆ. ಒಂದಷ್ಟು ಪ್ರೊಸೀಜರ್ಸ್ಗಳು ಕೂಡ ಇದೆ. ಆ ಎಲ್ಲ ಪ್ರೊಸೀಜರ್ನ ಕೂಡ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ತನಿಖೆ ಚುರುಕುಗೊಂಡಿದೆ. ಇದೀಗ ನನಗೀಗ ನೆಮ್ಮದಿ ಸಿಕ್ಕಿದೆ ಅಂತ ಹೇಳಿ ಹಲವರಿಗೆ ಕರೆ ಮಾಡಿದ್ರಂತೆ ಪಲ್ಲವಿ ಅವರು. ಹಾಗಾಗಿ ಯಾರ್ಯಾರಿಗೆ ಕರೆ ಮಾಡಿದ್ರು, ಇದರಲ್ಲಿ ಬೇರೆ ಯಾರಾದರೂ ಇನ್ವಾಲ್ವ್ ಆಗಿದ್ದಾರಾ, ಅಥವಾ ಕೊಲೆ ಮಾಡಿದ್ದು ಪಲ್ಲವಿ ಜೊತೆಗೆ ಕೃತಿಯವರು ಕೂಡ ಕೈ ಜೋಡಿಸಿದ್ರಾ, ಹೀಗೆ 108 ಅನುಮಾನಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇರುವಂಥದ್ದು. ಹಾಗಾಗಿ ಇಬ್ಬರನ್ನೂ ಕೂಡ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗಾಗಲೇ ಮಗ FIR ಕೂಡ ದಾಖಲು ಮಾಡಿದ್ದಾರೆ. ನಮ್ಮ ತಂದೆಯ ಕೊಲೆ ಆಗಿದೆ ಅಂತ ಹೇಳಿ ಅವರು FIR ದಾಖಲು ಮಾಡಿಸಿದ್ದಾರೆ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ.